ಹೆಲೋ ಗೆಳೆಯರೇ, ಹೇಗಿದ್ದೀರಾ? ಇಂದಿನ ಕಥೆಯಲ್ಲಿ ನಾವು ಒಬ್ಬ ಮೂರ್ಖ ರಾಜ ಬದಲಾಗಿ ಜನರ ಕಷ್ಟಗಳನ್ನು ಅರಿತು ಅವರಿಗೆ ಸಹಾಯ ಮಾಡುವುದು ಇಂದಿನ ಕಥೆ. ಬನ್ನಿ ಕಥೆಯನ್ನು ಕೇಳೋಣ. ಮೂರ್ಖ ರಾಜನ ಕಥೆ. ಒಮ್ಮೆ ಸುಂದರಪುರ ಎಂಬ ಸಮೃದ್ಧ ರಾಜ್ಯವಿತ್ತು. ಆ ರಾಜ್ಯವನ್ನು ಭವೀಂದ್ರ ಎಂಬ ರಾಜ್ಯ ಆಳುತ್ತಿದ್ದನು. ಅವನು ಚಿನ್ನದ ಸಿಂಹಾಸನದಲ್ಲಿ ಕುಳಿತುಕೊಂಡು ಅಮೂಲ್ಯವಾದ ವಸ್ತುಗಳನ್ನು ಧರಿಸುತ್ತಿದ್ದನು. ಆದರೆ ಜನರು ಅವನನ್ನು ಗುಪ್ತವಾಗಿ ಮೂರ್ಖರಾಜ ಎಂದು ಕರೆಯುತ್ತಿದ್ದರು. ರಾಜ ಭವೇಂದ್ರನಿಗೆ ತಾನು ಅತ್ಯಂತ ಜ್ಞಾನಿ ಎಂಬ ಭ್ರಮೆಯಿತ್ತು. ಅವನು ತನ್ನ ಸಚಿವರು ಹಾಗೂ ಹಿರಿಯರ ಸಲಹೆಯನ್ನು ಎಂದಿಗೂ ಕೇಳುತ್ತಿರಲಿಲ್ಲ. ಯಾರಾದರೂ ಒಳ್ಳೆಯ ಸಲಹೆ ನೀಡಿದರೆ ನಾನು ರಾಜನು, ನನಗೆ ಎಲ್ಲವೂ ಗೊತ್ತು ಎಂದು ಹಾಸ್ಯ ಮಾಡುತ್ತಿದ್ದ. ಈ ಅಹಂಕಾರದಿಂದ ಅನೇಕ ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳಲ್ಪಟ್ಟವು. ಒಂದು ವರ್ಷ ರಾಜ್ಯದಲ್ಲಿ ಭೀಕರ ಬರಗಾಲ ಬಂತು. ಸಚಿವರು ನೀರನ್ನು ಸಂಗ್ರಹಿಸುವುದು ಮತ್ತು ರೈತರಿಗೆ ಸಹಾಯ ಮಾಡುವುದಾಗಿ ಸಲಹೆ ನೀಡಿದರು. ಆದರೆ ರಾಜನು ತನ್ನ ಮಹಿಮೆಯನ್ನು ತೋರಿಸಲು ದೊಡ್ಡ ಹಬ್ಬಗಳನ್ನು ಆಚರಿಸಲು ಆದೇಶಿಸಿದನು. ಆಹಾರ ಮತ್ತು ಹಣ ವ್ಯರ್ಥವಾಯಿತು. ಪರಿಣಾಮವಾಗಿ ಜನರು ಹಸಿವು ಮತ್ತು ದುಃಖವನ್ನು ಅನುಭವಿಸಿದರು. ರಾಜ್ಯದ ಅತಿಥಿಯನ್ನು ನೋಡಿ ಒಬ್ಬ ಸರಳ ವೃದ್ಧ ರೈತ ರಾಜನಿಗೆ ಪಾಠ ಕಲಿಸಲು ಮುಂದಾದನು. ಅವನು ಚಿಕ್ಕ ರಂಧ್ರವಿರುವ ಒಂದು ಮಡಕೆಯನ್ನು ತೆಗೆದುಕೊಂಡು ಅರಮನೆಗೆ ಬಂದನು. ಅದರಲ್ಲಿ ನೀರು ಹಾಕಿದೆಂತಲ್ಲ, ನೀರು ಹೊರ ಹೋಗುತ್ತಿತ್ತು. ರಂಧ್ರವನ್ನು ಮುಚ್ಚದೆ ಇದ್ದರೆ ಎಷ್ಟು ನೀರು ಹಾಕಿದರೂ ಉಳಿಯುವುದಿಲ್ಲ. ಮೊದಲ ರಾಜನು ನಗುತ್ತಿದ್ದ ನಂತರ ಅದರ ಅರ್ಥವನ್ನು ತಿಳಿದುಕೊಂಡು, ಆ ರಂಧ್ರ ತನ್ನ ಮೂರ್ಖತನ ಮತ್ತು ಅಹಂಕಾರ ಎಂಬುದನ್ನು ಅವನು ತಿಳಿದನು. ಜ್ಞಾನ ಮತ್ತು ಉತ್ತಮ ಸಲಹೆ ಇಲ್ಲದೆ ಶ್ರೀಮಂತ ರಾಜ್ಯವು ನಾಶವಾಗುತ್ತದೆ ಎಂಬುದು ಅವನಿಗೆ ತಿಳಿಯಿತು. ರಾಜ ಭವೇಂದ್ರ ತನ್ನ ತಪ್ಪನ್ನು ಒಪ್ಪಿಕೊಂಡು ಜನರ ಕ್ಷಮೆ ಕೇಳಿದನು. ನಂತರದಿಂದ ಅವನು ಸಚಿವರ ಮಾತನ್ನು ಕೇಳಿ ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡತೊಡಗಿದನು. ಕಾಲಕ್ರಮಣ ಸುಂದರಪುರವು ಮತ್ತೆ ಸಮೃದ್ಧಿಯಾಗಿತ್ತು.